ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಯೋಧ್ಯೆಯಲ್ಲಿ ನಡೆದಿದೆಯಲ್ಲ ನಿರಂತರ ಲೂಟಿ, ಅದಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಬರ್ತಾ ಇದೆ, ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ. ಇಷ್ಟರ ನಡುವೆಯೂ ಸಹ ಆ ದೇವಸ್ಥಾನ ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನುವ ರೀತಿಯಲ್ಲಿ ಹೋಗಿ ಪ್ರತಿಯೊಂದಕ್ಕೂ ಕೂತ್ಕೊಂಡು ಪೂಜೆ ಯಜ್ಞ ಇನ್ನೇನೇನೋ ಮಾಡಿದಂತಹ ನರೇಂದ್ರ ಮೋದಿ ಅವರ ಬಾಯಿಂದ ಮಾತ್ರ ಅದರ ಕುರಿತಾಗಿ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಅವರ ಆಫೀಸಿಂದಲೂ ಒಂದು ಪ್ರತಿಕ್ರಿಯೆ ಸಹ ಬಂದಿಲ್ಲ. ಆದರೆ ಚಂಪತ್ ರಾಯ್ ಎನ್ನುವಂತಹ ಒಬ್ಬ ಅಲ್ಲಿನ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ, ಟ್ರಸ್ಟಿನ ಜನರಲ್ ಸೆಕ್ರೆಟರಿ, ಅವನ ಕುರಿತಾಗಿ ಮಾತ್ರ ಪ್ರೈಮ್ ಮಿನಿಸ್ಟರ್ ಆಫೀಸಿನ ಒಬ್ಬ ವ್ಯಕ್ತಿಯಿಂದ, ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯಿಂದ ಕ್ಲೀನ್ ಚಿಟ್ ಬಂದ್ಬಿಟ್ಟಿದೆ. ಅಯ್ಯೋ, ದೇವರಂತ ಮನುಷ್ಯ, ಅವರು ದೇವರಂತ ಮನುಷ್ಯ, ಅವರು ತಪ್ಪು ಮಾಡಿರಲ್ಲ. ಇದರ ನಡುವೆ ಉತ್ತರ ಪ್ರದೇಶದ ಬಾರ್ ಕೌನ್ಸಿಲ್ ಇದೆಯಲ್ಲ, ಬಾರ್ ಕೌನ್ಸಿಲ್ ಎರಡು ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಒಂದು, 3 ದಿನಗಳ ಒಳಗೆ ಆ ಟ್ರಸ್ಟಿನ RSS ನಾಯಕರುಗಳ ಬಂಧನ ಆಗಬೇಕು, ಇಲ್ಲ ಅಯೋಧ್ಯೆಯಿಂದ ಅವರನ್ನ ಗಡೀಪಾರು ಮಾಡಬೇಕು. ಅಯೋಧ್ಯೆಯಲ್ಲಿ ಅವರು ಇರೋದಕ್ಕೆ ಬಿಡಬಾರದು, ತನಿಖೆಗೆ ಅಡ್ಡಿಪಡಿಸ್ತಾರೆ. ಇನ್ನೊಂದು ಬಾರ್ ಕೌನ್ಸಿಲ್ ತೆಗೆದುಕೊಂಡಿರುವ ನಿರ್ಧಾರ ಏನು ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ಸಹ ಈ ಹಗರಣದಲ್ಲಿ, ರಾಮ ಮಂದಿರ ಲೂಟಿ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳ ಪರವಾಗಿ ಯಾರೂ ವಕಾಲತ್ತು ಹಾಕಲ್ಲ, ನಾವ್ಯಾರೂ ಅವರಿಗೆ ಸೇವೆ ಕೊಡೋದಿಲ್ಲ, ನಾವ್ಯಾರು ಲಾಯರ್ ಆಗಿ ಕೆಲಸ ಮಾಡಲ್ಲ ಆ ಆರೋಪಿಗಳಿಗೆ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಈ ನಿರ್ಧಾರ ಆರೋಪಿಗಳಿಗೆ ವರದಾನ ಆಗುವ ಸಾಧ್ಯತೆ ಇದೆ. ಹೇಗೆ ಅಂತ ವಿವರಿಸ್ತೀನಿ, ಅದ್ರ ಜೊತೆಗೆ ಏನು ಬೆಳವಣಿಗೆಗಳಾಗಿದ್ದಾವೆ. ಈ ಚಂಪತ್ ರಾಯ್ ಜೊತೆ ಇನ್ನೂ 3 ಜನ RSS ನಾಯಕರ ಹೆಸರು ಇದೆ. ಎಲ್ಲ ರಾಜೀನಾಮೆ ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಿದ್ದಾರಲ್ಲ, ಅವರ ಬಗ್ಗೆಯೂ ಸಹ ವಿವರಗಳನ್ನು ಕೊಡ್ತೀನಿ. ಸೊ ಮೊದಲಿಗೆ ನಾನು ವಿವರಿಸಲೇಬೇಕಾಗಿಲ್ಲ, ರಾಮ ಮಂದಿರದಲ್ಲಿ ಹೇಗೆಲ್ಲ ಲೂಟಿ ಮಾಡಬಹುದೋ ಎಲ್ಲ ರೀತಿಯಿಂದಲೂ ಸಹ ಲೂಟಿ ಮಾಡಿ ಬಿಸಾಕಿದ್ದಾರೆ. ಈ ಕಾಲದಲ್ಲಿ, ಇಷ್ಟು ಟೆಕ್ನಾಲಜಿ ಇರೋ ಕಾಲದಲ್ಲಿ ಆ ರೀತಿಯಾಗಿ CCTV ಕ್ಯಾಮೆರಾಗೆ ಅಡ್ಡಲಾಗಿ ನಿಂತು ಒಬ್ಬ ಅಡ್ಡ ನಿಂತ್ಕೊಳ್ಳದಂತೆ, ಮಿಕ್ಕವರು ಜೇಬುಗಿಳಿಸ್ಕೊಂಡು ಎದ್ದೋಗೋದಂತೆ. ಅದು ಒಂದಾದ್ರೆ, ಇನ್ನೊಂದು 100 ನೋಟುಗಳಿರಬೇಕಾದ ಕಂತೆಯಲ್ಲಿ 120 130 ನೋಟುಗಳನ್ನು ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಿ ಬ್ಯಾಂಕಿಗೆ ತೆಗೆದುಕೊಂಡು ಹೋಗೋದು. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದಕ್ಕಿಂತ ಮೊದಲು ಆ 30 ನೋಟುಗಳನ್ನು ಎತ್ಬಿಡೋದು. ಹೇಗಿದೆ ಸ್ಕೀಮ್? ಚೆನ್ನಾಗಿದೆ ಅಲ್ವಾ? ಆ ರೀತಿಯಾದಂತಹ ಎಲ್ಲ ರೀತಿಯಾದಂಥದ್ದು ನಡೀತಾ ಇತ್ತು. ಅದರ ವಿಚಾರವಾಗಿ SIT ಉತ್ತರ ಪ್ರದೇಶ ಸರ್ಕಾರ ನೇಮಿಸಿದೆ. ಆ SIT FIR ಮಾಡಿ 8 ಜನರನ್ನ ಬಂಧಿಸಿದೆ. ಆ 8 ಜನರಲ್ಲಿ ಜನರಲ್ ಸೆಕ್ರೆಟರಿ, ರಾಮ ಜನ್ಮಭೂಮಿ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ ಅನ್ನುವವನ ಡ್ರೈವರ್ ಸಹ ಸೇರಿದ್ದಾನೆ. ಆ ಡ್ರೈವರ್ ಎಷ್ಟು ಪವರ್ಫುಲ್ ಅಂದ್ರೆ, ಅವನ ಹತ್ರ ಹುಂಡಿದು ಒಂದು ಬೀಗಾನೇ ಇತ್ತಂತೆ, ಅಫಿಷಿಯಲ್ ಆಗೇ ಇತ್ತಂತೆ. ಆದ್ರೆ ಈ ವಿಚಾರ ಜನರಲ್ ಸೆಕ್ರೆಟರಿಗೆ ಗೊತ್ತಿಲ್ವಂತೆ. ಅವನದೇ ಡ್ರೈವರು ಈ ಲೂಟಿಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಆ ಚಂಪತ್ ರಾಯ್ಗೆ ಗೊತ್ತೇ ಇಲ್ವಂತೆ. ಆ ಚಂಪತ್ ರಾಯನ್ನ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ದೇವರಂತ ಮನುಷ್ಯ, ಪೂಜ್ಯನೀಯ ವ್ಯಕ್ತಿ ಅಂತ ಹೊಗಳ್ಕೊಂಡು ಓಡಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಆ ವ್ಯಕ್ತಿ ವಿರುದ್ಧ ಏನು ಕ್ರಮ ಆಗುತ್ತೆ ಅನ್ನೋದನ್ನ ನೀವು ಯೋಚಿಸಬಹುದು. ಆ 8 ಜನರ ಹೆಸರಲ್ಲಿ, ಆ ಪಟ್ಟಿಯಲ್ಲಿ, ಬಂಧಿತರ ಪಟ್ಟಿಯಲ್ಲಿ ಈ ಚಂಪತ್ ರಾಯ್ ಹೆಸರಿಲ್ಲ. ಏನೋ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ, ತ್ಯಾಗ ಅನ್ನೋ ರೀತಿಯಲ್ಲಿ ರಾಜೀನಾಮೆ ಕೊಟ್ಟು ತನ್ನ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾನೆ. ಆತ ಮಾತ್ರ ಅಲ್ಲ, ಇನ್ನಿಬ್ಬರು ಟ್ರಸ್ಟಿಗಳು, ಅನಿಲ್ ಮಿಶ್ರಾ, ಗೋಪಾಲ್ ರಾವ್. ಈ ಹೆಸರುಗಳನ್ನು ಒಂದ್ಸಲ ಗಮನಿಸ್ಕೊಳ್ಳಿ. ಚಂಪತ್ ರಾಯ್ ಬ್ರಾಹ್ಮಣ, ಅನಿಲ್ ಮಿಶ್ರಾ ಬ್ರಾಹ್ಮಣ, ಗೋಪಾಲ್ ರಾವ್ ಬ್ರಾಹ್ಮಣ, ಎಲ್ಲ ಅವ್ರವ್ರೆ. ಅದು ಉತ್ತರ ಭಾರತದವರೇ, ದಕ್ಷಿಣ ಭಾರತದವ್ರನ್ನ ಆ ಥರನೂ ಬಿಟ್ಕೊಂಡಿಲ್ಲ, ಎಲ್ಲ ಅವ್ರವ್ರೆ. ಸುಮ್ಮನೆ ಎಲ್ಲಿ ಯಾವುದಕ್ಕೂ ಉಪಯೋಗಕ್ಕೆ ಬರೆದಿರುವಂತಹ ಯಾವುದಾದ್ರೂ ಒಂದು ಇರುತ್ತಲ್ಲ, ಅಲ್ಲಿ ಮಾತ್ರ, ಆ ಜಾಗಗಳಲ್ಲಿ ಮಾತ್ರ ದಕ್ಷಿಣ ಭಾರತದಿಂದ ಹೆಸರಿಗೆ ಒಂದಿಬ್ಬರನ್ನ 3 ಜನನ ಹಾಕಿದ್ದಾರೆ. ಬರೀ ಬ್ರಾಹ್ಮಣರೇ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಒಂದಷ್ಟು ಬೇರೆ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋ ಒಂದಷ್ಟು ಜನರನ್ನ ಅಲ್ಲಲ್ಲಲ್ಲ ಆಯ್ಕಟ್ಟಿನಲ್ಲಿ ಹಾಕಿದ್ದಾರೆ, ಹೆಸರಿಗೆ ಮಾತ್ರ. ಯಾರು ಪ್ರಶ್ನೆ ಮಾಡಬಾರ್ದಲ್ಲ. ಇನ್ನು ಎಲ್ಲೆಲ್ಲಿ ಮುಖ್ಯವಾದ ಜಾಗಗಳಿದಾವೋ ಅಲ್ಲೆಲ್ಲ ಇವರೇ ತುಂಬಿಕೊಂಡಿರೋದು. ಇಷ್ಟು ದೊಡ್ಡ ಟೆಕ್ನಾಲಜಿ ಟೈಮ್ನಲ್ಲಿ, CCTVಗಳಿರೋ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ಕಳ್ಳತನ ಸಿಕ್ಕಾಕೊಳ್ಳಬಹುದು ಅನ್ನುವಂತಹ ಸನ್ನಿವೇಶದಲ್ಲೇ ಇವರು ದೇವಸ್ಥಾನಗಳನ್ನ ಈ ರೀತಿ ಲೂಟಿ ಮಾಡ್ತಾರೆ ಅಂದ್ರೆ,
ಈ ಲೂಟಿಕೋರರು ಶತಶತಮಾನಗಳಿಂದ ಹೇಗೆಲ್ಲ ದೇವಸ್ಥಾನಗಳನ್ನ ಲೂಟಿ ಮಾಡಿರಬಹುದು, ಯಾಕಂದ್ರೆ ಸಂಪೂರ್ಣ ಅವರ ಹತೋಟಿಯಲ್ಲೇ ಇತ್ತಲ್ಲ. ಆವಾಗೇನು CCTVನೂ ಇಲ್ಲ, ಪ್ರಶ್ನೆ ಮಾಡೋರಿಲ್ಲ, ಚೆಕ್ಕಿಂಗ್ ಇಲ್ಲ, ಎಂಥದ್ದು ಇಲ್ಲ, ಪೊಲೀಸ್ ಇಲ್ಲ, ಎಂಥದ್ದು ಇಲ್ಲ. ಅವ್ರು ಹೇಳಿದ್ದೇ ಫೈನಲ್ಲು, ಅವರು ತೋರಿಸಿದ್ದೇ ಲೆಕ್ಕ. ಹೇಗೆಲ್ಲ ಲೂಟಿ ಮಾಡಿರಬಹುದು. ಈಗಲೇ ಹೀಗೆ ಅಂದ್ರೆ ಅದನ್ನ ನೀವು ಸ್ವಲ್ಪ ಗಮನಿಸಿದ್ರೆ ಈ ದೇಶದಲ್ಲಿ ಧರ್ಮವನ್ನ, ದೇವಸ್ಥಾನವನ್ನ ಯಾರು ಹೇಗೆ ಬಳಸ್ಕೊಂಡ್ರು ಅದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇರ್ಲಿ, ಈಗ ಈ 3 ಜನ ಯಾರು, ಚಂಪತ್ ರಾಯಿ, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ರಾಜೀನಾಮೆ ಕೊಟ್ಬಿಟ್ರೆ ನಮ್ದು ಏನಿಲ್ಲ. ಸೊ ಆ ಚಂಪತ್ ರಾಯ್ಗೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿನೇ ದೇವರಂತ ಮನುಷ್ಯ ಅಂತ ಸರ್ಟಿಫಿಕೇಟ್ ಕೊಟ್ಮೇಲೆ ಅಲ್ಲಿಗೆ ಆ ಮನುಷ್ಯನ ಬಂಧನನೂ ಆಗಲ್ಲ, ಆ ಮನುಷ್ಯ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದ್ ಲೆಕ್ಕಕ್ಕೆ ಬಂದಾಯ್ತು. ಆದ್ರೆ ಬಾರ್ ಕೌನ್ಸಿಲ್ ಅಲ್ಲಿರುವಂತಹ ಲಾಯರ್ಗಳ ಏನು ಸಂಘ ಇರುತ್ತಲ್ಲ, ಬಾರ್ ಕೌನ್ಸಿಲ್, ಅದು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು 2 ಮುಖ್ಯವಾದ ನಿರ್ಧಾರಗಳನ್ನು ಮಾಡ್ಕೊಂಡಿದೆ. ಒಂದು, ಈ 3 ಜನರು ಸಹ ಬಂಧನ ಆಗಬೇಕು, RSS ನಾಯಕರ ಬಂಧನಗಳಾಗಬೇಕು. ಇವರೆಲ್ಲ RSS ನವರೇ. RSS ನಾಯಕರ ಬಂಧನ ಆಗಬೇಕು. 3 ದಿನ ಗಡುವು. ಬಂಧನ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರನ್ನ ಅಯೋಧ್ಯೆಯಿಂದ ಹೊರಗಡೆ ಓಡಿಸಿ. ಇಲ್ಲದೆ ಹೋದ್ರೆ ತನಿಖೆಗೆ ಅವರು ಅಡ್ಡಿಪಡಿಸ್ತಾರೆ, ಪ್ರಭಾವ ಬೀರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಶಾಟ್ಗಳು ಇವರೆಲ್ಲ RSS ನ ಟಾಪ್ ಲೀಡರ್ಶಿಪ್ ಜೊತೆ ಸಂಪರ್ಕದಲ್ಲಿರೋರು. ಹಾಗಾಗಿ ಅವರನ್ನ ಬಿಡಬಾರದು, ಇಲ್ಲಿರೋದಕ್ಕೆ ಬಿಡಬಾರದು ಅಥವಾ ಬಂಧಿಸಿ ಅಂತ ಬಾರ್ ಕೌನ್ಸಿಲ್ ಗಡುವು ಕೊಟ್ಟಿರೋ 3 ದಿನಗಳು. ಅದರ ಜೊತೆಗೆ ದೊಡ್ಡ ನಿರ್ಧಾರ ಅವರು ಕೈಗೊಂಡಿರೋದು, ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಹೊರಬರುವಂತಹ ಅಥವಾ ಅರೆಸ್ಟ್ ಆಗುವಂತಹ ಯಾವುದೇ ವ್ಯಕ್ತಿಗಳ ಪ್ರಕಾರವಾಗಿ ನಾವು ವಕಾಲತ್ತು ಹಾಕಲ್ಲ, ನಾವು ಅವರ ಕೇಸ್ ತಗೊಳ್ಳೋದಿಲ್ಲ, ನಾವು ಅವ್ರ ಕೇಸ್ನಲ್ಲಿ ವಾದ ಮಾಡೋದಿಲ್ಲ. ಈ ನಿರ್ಧಾರವನ್ನ ಇವರು ತೆಗೆದುಕೊಂಡಿದ್ದಾರೆ. ಯಾರು? ಅಲ್ಲಿನ ಲಾಯರ್ಗಳು. ಆದ್ರೆ ಈ ಒಂದು ನಿರ್ಧಾರ ಇದೆಯಲ್ಲ, ನಾವು ಯಾವ ಲಾಯರ್ಗಳು ಅವ್ರ ಪರವಾಗಿ ಕೋರ್ಟಲ್ಲಿ ನಿಂತ್ಕೊಳ್ಳಲ್ಲ ಅಂತ, ಅದು ಈ ಆರೋಪಿಗಳಿಗೆ, ಈ ಇಡೀ ಲೂಟಿಗೆ ಸಹಕಾರಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆ ಅಂದ್ರೆ ಯಾವಾಗ ಯಾವುದೇ ಲಾಯರ್ಗಳು ಮುಂದೆ ಬರೋದಿಲ್ವೋ ಆ ಕೇಸನ್ನ, ಆ ಪ್ರಕರಣವನ್ನ ಉತ್ತರ ಪ್ರದೇಶದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡೋ ಸಾಧ್ಯತೆ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಪ್ರಕರಣ ಅಸ್ಸಾಂಗೆ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಸ್ಸಾಮಲ್ಲಿ ಯಾರಿರೋದು? ಹಿಮಂತ ಬಿಸ್ವ ಶರ್ಮಾ ಸರ್ಕಾರ. ಹಿಮಂತ ಬಿಸ್ವ ಶರ್ಮಾ ಸರ್ಕಾರ RSS ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ, ಸೀರಿಯಸ್ ಆಗಿ ಕೇಸನ್ನ ಪರ್ಸ್ಯೂ ಮಾಡುತ್ತಾ, ಅವ್ರಿಗೆ ಕಠಿಣ ಶಿಕ್ಷೆ ಆಗುವ ಹಾಗೆ ವಾದವನ್ನ ಮಂಡಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಿಸುತ್ತಾ? ಸಾಧ್ಯನೇ ಇಲ್ಲ. ಅಲ್ಲಿ ಯಾವ್ದಾದ್ರು ಲಾಯರ್ಗಳು ಈ ಆರೋಪಿಗಳ ಪರವಾಗಿ ವಾದ ಮಾಡ್ತಾರೆ. ಅಲ್ಲಿ ಬಚಾವಾಗೋ ಸಾಧ್ಯತೆಗಳೇ ಹೆಚ್ಚಿರ್ತವೆ. ಯಾಕಂದ್ರೆ ಸರ್ಕಾರ PP-ಗಳನ್ನ ಸೀರಿಯಸ್ ಆಗಿ ನೇಮಿಸೋದಿಲ್ಲ. SPPಗಳನ್ನ ಹಾಕ್ಬೇಕಲ್ಲ, ಸ್ಪೆಷಲ್ ಪ್ರಾಸಿಕ್ಯೂಟರ್ಗಳನ್ನ, ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಹಾಕಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಪ್ಪು ಮಾಡಿದರೆ ಬಿಡೋದಿಲ್ಲ. ಕೋಟ್ಯಾಂತರ ಭಕ್ತರ ಹಣವನ್ನ ಲೂಟಿ ಮಾಡಿದ್ದಾರೆ, ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ನಾವು ಬಿಡೋದಿಲ್ಲ ಅನ್ನುವ ಮನಸ್ಥಿತಿ ಅವರಲ್ಲಿ ಇಲ್ವಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲೇ ಗೊತ್ತಾಯ್ತಲ್ಲ, ಚಂಪತ್ ರಾಯ್ ಪೂಜ್ಯನೀಯ ವ್ಯಕ್ತಿ ಅಂತ ಸರ್ಕಾರದವರೇ ಹೇಳ್ತವ್ರಲ್ಲ. ಸರ್ಕಾರದವರು ಹೇಳೋದ್ಮೇಲೆ ಮುಗೀತು. ಅವ್ರು ಯಾವ ರೀತಿ ವಾದ ಮಂಡಿಸ್ತಾರೆ ಕೋರ್ಟಲ್ಲಿ ಅನ್ನೋದು ಅಲ್ಲಿ ಸ್ಪಷ್ಟತೆ ಸಿಕ್ತಲ್ಲ. ಸೊ ಈ ಲಾಯರ್ಗಳು ಕೈಗೊಂಡಿರುವಂತಹ ಒಂದು ನಿರ್ಧಾರ ಇದೆಯಲ್ಲ, ನಾವ್ ಯಾರೂ ಸಹ ಅವ್ರ ಪರವಾಗಿ ಕೇಸ್ ತಗೊಳ್ಳೋದಿಲ್ಲ ಅನ್ನೋದು, ಅದು ಆಕ್ಚುಲಿ ಮಾಡೋದ್ರಿಂದ ಈ ಆರೋಪಿಗಳಿಗೆ, ರಾಮ ಮಂದಿರ ಲೂಟಿಕೋರರಿಗೆ ಅನುಕೂಲ ಆಗುವ ಸಾಧ್ಯತೆಗಳೇ ಹೆಚ್ಚಿದೆ. ಅದು ಮುಂದಿನ ದಿನಗಳಲ್ಲಿ ಅದು ಇವರು ಯಾವ ರೀತಿ ಅದನ್ನ, ಆ ನಿರ್ಧಾರವನ್ನ ರಿವೋಕ್ ಮಾಡ್ಕೊಳ್ತಾರ, ಇದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಬಾರ್ ಕೌನ್ಸಿಲ್ ಅಲ್ಲಿ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಇದರ ನಡುವೆ ನರೇಂದ್ರ ಮೋದಿ ಅವರ ಕಡೆಯಿಂದ ಯಾವ ಸ್ಟೇಟ್ಮೆಂಟು ಇಲ್ಲ. ರಾಮ ಮಂದಿರದಲ್ಲಿ ಏನಾಯ್ತು ಅಂದ್ರೆ ನಂಗೆ ಗೊತ್ತಿಲ್ಲಪ್ಪ ಅನ್ನೋ ರೀತಿಯಲ್ಲಿದ್ದಾರೆ. ನಾಳೆ ಬೆಳಗ್ಗೆ ಒಂದು ಫೋನ್ ಹಾಕಿ, ಇದರದ್ದೊಂದು ಪೂಜೆ ಇದೆ ಬನ್ನಿ ಅಂದ್ರೆ, ನಂದು ಅದು ದೇವಸ್ಥಾನ, ನನ್ನ ಸ್ವಂತ ಆಸ್ತಿ, ನಮ್ಮಪ್ಪನ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಪೋಸ್ ಕೊಡ್ತಾರೆ. ಎಲ್ಲ ಆಂಗಲ್ ಅಲ್ಲಿ ಕ್ಯಾಮ್ರಾ ಕೊಟ್ಕೊಂಡು ನಾನೇ ಎಲ್ಲ ಅದಕ್ಕೆ ಸರ್ವೇ ಸರ್ವ ನಾನೇ ಹೇಳಿ ಮಾಡ್ತಾರೆ ಅಷ್ಟೇ. ಸೊ ಇದಿಷ್ಟು ರಾಮ ಮಂದಿರ ಲೂಟಿ ವಿಚಾರವಾಗಿ ಈಗ ಹೊರಗಡೆ ಬರ್ತಿರುವಂತಹ ಒಂದಷ್ಟು ಹೊಸ ಬೆಳವಣಿಗೆಗಳು. ಆ ಬೆಳವಣಿಗೆಗಳು ಇವತ್ತು ನಾಳೆ ಅಲ್ಲ, ಇನ್ನು ಸುಮಾರು ತಿಂಗಳು ಬರ್ತಾನೆ ಇರ್ತವೆ. ಪ್ರತಿಯೊಂದು ಮುಖ್ಯವಾದ ಬೆಳವಣಿಗೆ ಆದಾಗಲೂ ಸಹ ನಿಮ್ಮ ಮುಂದೆ ಅದನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರ ನಡುವೆ ನಾನು ಹೇಳುವಂತಹ ವಿಚಾರಗಳನ್ನು ಗಮನ ಇಟ್ಟು ಕೇಳಿದ್ರೆ, ಯಾರು ಹೇಗೆ ಧರ್ಮವನ್ನ, ದೇವರನ್ನ, ದೇವಸ್ಥಾನವನ್ನ ದುರುಪಯೋಗ ಮಾಡಿಕೊಂಡೇ ಬರ್ತಿದ್ದಾರೆ, ಈಗಲೂ ಸಹ ಯಾವುದೇ ಹಿಂಜರಿಕೆ ಸಿಗ್ಗಿಲ್ಲದೆ
ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೂಕ್ಷ್ಮವಾಗಿ ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.